ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ. ಆಲ್ರೆಡಿ ಟೈಟಲು ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಗುರು, ಸೌಜನ್ಯ ಕೇಸ್ಗೆ ಧ್ವನಿ ಎತ್ತಿದ ಒಬ್ಬ ಶೂರ ಅಂತ ಹೇಳ್ಬೋದು ನಮ್ಮ ಕನ್ನಡ ಯೂಟ್ಯೂಬ್ ಇಂಡಸ್ಟ್ರಿಲಿ. ಸಮೀರ್ ಎಮ್ ಡಿ ಅವ್ರು ಏನಾಗ್ಬಿಟ್ಟಿದ್ರು, ಒಬ್ಬರೇ ಆಗ್ಬಿಟ್ಟಿದ್ರು ಗುರು. ಯಾರು ಸಪೋರ್ಟ್ಗೆ ಇರಲಿಲ್ಲ, ಅಂದರೆ ಇದ್ರು ಸಪೋರ್ಟಿಗೆ, ಪೊಲೀಸರಿದ್ದು. ನಮ್ಮ ಕನ್ನಡ ಯೂಟ್ಯೂಬರ್ಸ್ಗಳು ಯಾರೂ ಇನ್ನೂ ಸಪೋರ್ಟಿಗೆ ಹೋಗಿರಲಿಲ್ಲ. ಆದರೆ ಅವರ ಭಯನ ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಯೂಟ್ಯೂಬ್ ಇಂಡಸ್ಟ್ರಿ ಏನಂತ ಹೇಳಿ ತೋರಿಸೋದಕ್ಕೋಸ್ಕರ, ಯೂಟ್ಯೂಬ್ ಕಮ್ಯುನಿಟಿ ಏನಂತ ಹೇಳಿ ತೋರಿಸೋದಕ್ಕೋಸ್ಕರ ನಮ್ಮ ಕನ್ನಡದ ಟಾಪ್ ಯೂಟ್ಯೂಬರ್ಸ್ಗಳೆಲ್ಲ ಅವ್ರ ಬೆನ್ನಿಂದ ನಿಂತಿದ್ದಾರೆ. ತುಂಬ ಖುಷಿಯಾಗುತ್ತೆ ಗುರು ಈ ವಿಚಾರ ಎಲ್ಲ ಕೇಳಿದ್ರೆ. ಒಂದು ನಿಮಿಷ ವೇಟ್ ಮಾಡಿ, ಮುಂದೆ ಪೂರ್ತಿ ವಿಡಿಯೋ ಇದೆ, ಡೀಟೇಲಾಗಿ ವಿಡಿಯೋ ಕೂಡ ಹಾಕಿದ್ದೀನಿ ಅವರು ಮಾತಾಡಿರೋದು. ಸ್ವಲ್ಪ ವೇಟ್ ಮಾಡಿ, ಒಂದು ಸ್ವಲ್ಪ ಮಾತಾಡ್ತೀನಿ ಗುರು. ಯಾವ ಥರ ನಿಂತಿದ್ದಾರೆ ಅಂದರೆ ನಮ್ಮ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿ ಅವರು ಅವ್ರ ಹಿಂದೆ ತುಂಬ ಖುಷಿಯಾಗುತ್ತೆ ಈ ಥರ ವಿಷಯಗಳು ನೋಡಿದ್ರೆ. DBN ಕನ್ನಡ ಅವರು ಹೆವಿ ಟಾಪ್ ಕನ್ನಡ ಯೂಟ್ಯೂಬರು, ಒಳ್ಳೆ SMR ಬ್ರೋ ಗೇಮಿಂಗ್ ಯೂಟ್ಯೂಬರು, ಒಳ್ಳೆ ಫಿಲ್ಮ್ ರಿವ್ಯೂ ಮಾಡುವಂಥ ಮಧು ಅವರು, ಅಂದರೆ ನೇಮ್ ಇಸ್ ಮಧು ಅವರು. ಮತ್ತು ಯುವರ್ಸ್ ಟ್ರೂಲಿ ತೇಜಸ್ ಬ್ರೋ ಅವರು ಆ್ಯಕ್ಚುಲಿ ಫನ್ನಿ ವೀಡಿಯೋಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಒಳಗೆ ಜಾಸ್ತಿ ವೈರಲ್ ಆಗಿರೋ ಕ್ಯಾಂಡಿಡೇಟ್ ಅವರು. ಅವರೆಲ್ಲರೂ ಕೂಡ ಅವ್ರ ಹಿಂದ್ಗಡೆ ನಿಂತಿದ್ದಾರೆ ಗುರು. ತುಂಬ ಖುಷಿಯಾಗುತ್ತೆ. ಸಮೀರ್ ಅವ್ರಿಗೆ ಒಂಥರ ಶಕ್ತಿ ಸಿಕ್ಕಿರೋ ಥರ ಆಗಿದೆ ಇವಾಗ, ಬೆನ್ನಿಂದೆ ಒಂದು ಶಕ್ತಿ ಸಿಕ್ಕಿರೋ ಥರ ಆಗಿದೆ. ಸೊ ನೋಡೋಣ ಗೈಸ್, ಎಲ್ಲರೂ ಆಚರಿಸೋಣ. ಸೌಜನ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವರ ಏನಾಗಿದೆ ಅಲ್ಲ ಅವ್ರ ಮ್ಯಾಗೆ ಆ ಕೃತ್ಯ ನೋಡಿದ್ರಲ್ವ ಸ್ನೇಹಿತರೆ, ಅದೇ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.